ನಿಮ್ಮ ಒಂದು ತೀರ್ಮಾನಗಳು ಯಾವುದೇ ನೀವು ಚರ್ಚೆ ಮಾಡುವ ತೀರ್ಮಾನಕ್ಕೆ ಬಂದಿರ್ತೀರಿ ಅದೇ ರೀತಿಯಾಗಿ ಕರಾವಳಿ ದಾಖಲಾತಿ ಆಗಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯಾಕೆಂತಂದ್ರೆ ನಾವೇಳ್ತಕ್ಕಂಥದ್ದು ಈ 4 ವರ್ಗ ಅಂತ ಹೇಳಿದೆ: ಸದಸ್ಯರ ವರ್ಗ, ನಿರ್ದೇಶಕ ಮಂಡಳಿ ವರ್ಗ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮುಖ್ಯ ಕಾರ್ಯವಾಹಕರು, ಸಿಬ್ಬಂದಿ ವರ್ಗ ಅಂತ ಹೇಳಿದೆ. ಆ ಸರ್ಕಾರ ಸ್ಥಳದಲ್ಲಿ ಅತಿ ಹೆಚ್ಚಿನ ಒಂದು ಅಧಿಕಾರ ಇರ್ತಕ್ಕಂಥದ್ದು ಆಡಳಿತ ಮಂಡಳಿ, ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ. ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹೊಂದಿರ್ತಕ್ಕಂಥ ಆಡಳಿತ ಮಂಡಳಿ. ಇವನಿಗೆ ಅತಿ ಹೆಚ್ಚಿನ ಅಧಿಕಾರ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನೀತಿ ನಿಯಮಗಳನ್ನ ಅಂದ್ರೆ ಪಾಲಿಸಿ ಬೇಕಾದ್ರೆ ಯಾರಪ್ಪ ಅಂತಂದ್ರೆ ಆಡಳಿತ ಮಂಡಳಿಯವರು. ಅಧ್ಯಕ್ಷ ಒಬ್ಬರಿರೋದಿಲ್ಲ ಆಡಳಿತ ಮಂಡಳಿಯಲ್ಲಿ. ಅಧ್ಯಕ್ಷರು ಒಳಗೊಂಡಂತೆ ಉಪಾಧ್ಯಕ್ಷರು ಇರ್ತಾರೆ, ನಿರ್ದೇಶಕರು ಇರ್ತಾರೆ. ಅದಕ್ಕೋಸ್ಕರ ನಿರ್ದೇಶಕ ಮಂಡಳಿ ಹೆಚ್ಚು ಪ್ರಧಾನವಾದದ್ದು. ಆಡಳಿತ ಮಂಡಳಿಯಲ್ಲಿ ಹೆಚ್ಚು ಪ್ರಧಾನವಾದದ್ದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರ ದೃಷ್ಟಿಯಿಂದ ಆಡಳಿತ ಮಂಡಳಿಯ ಜವಾಬ್ದಾರಿ ಬಹಳ ಮಹತ್ವದಿಂದ ಕೂಡಿರುತ್ತದೆ. ಬಹಳ ಪ್ರಧಾನವಾದಂತಹ ಒಂದು ಘಟಕ ಈ ಒಂದು ಆಡಳಿತ ಮಂಡಳಿ. ಆದರೆ ಆಡಳಿತ ಮಂಡಳಿ ಪ್ರತಿನಿಧಿಸಲು ಸಂಘಕ್ಕೆ ಭೇಟಿ ಕೊಟ್ಟು ಆಡಳಿತ ನಡೆಸಕ್ಕಾಗುವುದಿಲ್ಲ. ಅದಕ್ಕೋಸ್ಕರನೇ ಆಡಳಿತ ಮಂಡಳಿಯ ಪರವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರ್ತಕ್ಕಂಥವ್ರು. ಹಾಗಾಗಿ ಆಡಳಿತ ಮಂಡಳಿ ಏನೇನು ತೀರ್ಮಾನಗಳಿರ್ತಾರೆ ಅದೆಲ್ಲ ತೀರ್ಮಾನಗಳನ್ನ ಚಾಚು ತಪ್ಪದೆ ಅನುಷ್ಠಾನಕ್ಕೆ ತರಬೇಕು, ಜಾರಿ ಆಗಬೇಕು. ಅದು ಜಾರಿ ಆಗಬೇಕು ಅಂದ್ರೆ ಅದನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಹಾಗಾಗಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಏನೇನು ತೀರ್ಮಾನ ಆಗಿದೆ ಮುಂದಿನ ಆಡಳಿತ ಮಂಡಳಿ ಸಭೆ ಒಳಗೆ, ಮುಂದಿನ ಆಡಳಿತ ಮಂಡಳಿ ಸಭೆಯಲ್ಲಿ ಏನೇನು ತೀರ್ಮಾನಗಳನ್ನು ತಗೊಂಡಿರ್ತದೆ ಆ ಎಲ್ಲ ತೀರ್ಮಾನಗಳು ಚಾಚು ತಪ್ಪದೆ ಅನುಷ್ಠಾನಕ್ಕೆ ಬಂದಿರಬೇಕು, ಜಾರಿಯಾಗಿರ್ಬೇಕು, ಅಂದ್ರೆ ಇಂಪ್ಲಿಮೆಂಟೇಷನ್ ಆಗಿರ್ಬೇಕು. ಇಲ್ಲ ಇದ್ರೆ ನೀವು ಸಭೆ ಸೇರಿ ತೀರ್ಮಾನ ತಗೊಂಡಿದ್ದು ವ್ಯರ್ಥ ಆಗುತ್ತದೆ. ಮುಂದೆ ವರ್ಷಕ್ಕೋಸ್ಕರ ರೆಸಲ್ಯೂಷನ್ ಪಾಸ್ ಮಾಡಿದ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಅದರಿಂದ ಏನೇನು ರೆಸಲ್ಯೂಷನ್ ಪಾಸ್ ಆಗಿರ್ತದೆ ಅವೆಲ್ಲವನ್ನೂ ಸಹ ನೀವು ಮುಂದಿನ ಸಭೆ ವರ್ಷಕ್ಕೆ ಅನುಷ್ಠಾನಕ್ಕೆ ತಂದಿರಬೇಕು. ಆ ಅನುಷ್ಠಾನ ಕೊಡೋದ್ರಿಗೆ ಅಧ್ಯಕ್ಷರಾಗಿರ್ತಕ್ಕಂಥವರು ಗಮನ ವಹಿಸಬೇಕು. ಆ ಅಧಿಕಾರ ಅಧ್ಯಕ್ಷರಿಗೆ ದತ್ತವಾಗಿದೆ. ಯಾಕೆಂದ್ರೆ ಕಾರ್ಯದರ್ಶಿಗಳು ಏನಾದರೂ ಅವುಗಳನ್ನ ಜಾರಿ ಕೊಡೋದಕ್ಕೆ ಉದಾಸೀನ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯತೆ ವಹಿಸಿದ್ರೆ ಅಥವಾ ಅದನ್ನು ಅವರು ಸೋಮಾರಿತನ ಏನಾದರೂ ವ್ಯಕ್ತಪಡಿಸಿದ್ರೆ ಅವ್ರ ಮೇಲೆ ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರ ಇರೋದು ಅಧ್ಯಕ್ಷರಿಗೆ. ಯಾವ ತೀರ್ಮಾನಗಳು ಇನ್ನೂವರೆಗೆ ಜಾರಿ ಬಂದಿಲ್ಲ, ಯಾಕೆ ಜಾರಿ ಬಂದಿಲ್ಲ, ಏನು ತೊಂದರೆ ಆಗಿದೆ, ಆ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ಏನು ಪರಿಹಾರ ಇದೆ, ಇವೆಲ್ಲವನ್ನೂ ಸಹ ಅಧ್ಯಕ್ಷರಾಗಿರ್ತಕ್ಕಂಥವರು ಮುಖ್ಯ ಕಾರ್ಯನಿರ್ವಾಹಕರಿಗೆ ಸೂಕ್ತ ರೀತಿಯಲ್ಲಿ ಸೂಚನೆ ಮತ್ತು ಮಾರ್ಗದರ್ಶನಗಳನ್ನು ಕೊಟ್ಟು ಮುಂದಿನ ಸಭೆಯ ವರ್ಷಕ್ಕೆ ಹಿಂದಿನ ಆಡಳಿತ ಮಂಡಳಿಯಲ್ಲಿ ಏನೇನು ತೀರ್ಮಾನ ಆಗಿದೆ ಅವೆಲ್ಲವೂ ಸಹ ಜಾರಿಗೊಳ್ಳಬೇಕು. ಅವಾಗ ಮಾತ್ರ ಆಡಳಿತ ಮಂಡಳಿ ಸಭೆ ನಡೆಸಿ ನೀವು ಕರಾವು ಪಾಸ್ ಮಾಡಿರೋದಕ್ಕೆ ಒಂದು ಸಾರ್ಥಕತೆ ಬರ್ತದೆ. ಗೊತ್ತಾಯ್ತಾ? ಆ ಒಂದು ದೃಷ್ಟಿಯಿಂದಲೇ ಅಧ್ಯಕ್ಷರು ಹೆಚ್ಚಿನ ಒಂದು ಅಧಿಕಾರವುಳ್ಳವರಾಗಿದ್ದಾರೆ ಆಡಳಿತ ಮಂಡಳಿಯ ಪರವಾಗಿ. ಆ ಬಿಆರ್ಪಿ ಬೋರ್ಡ್ನ ಪರವಾಗಿ ಅಧ್ಯಕ್ಷರಿಗೆ ಹೆಚ್ಚಿನ ಒಂದು ಅಧಿಕಾರ ದತ್ತವಾಗಿರ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ದಿನನಿತ್ಯದ ಆಗುವವುಗಳು, ಅಂದ್ರೆ ದಿನನಿತ್ಯದ ನಿಮ್ಮ ವಹಿವಾಟು ಏನ್ ನಡೀತಾ ಇದೆ, ಅಂದ್ರೆ ಹಾಲು ಶೇಖರಣೆ ಇರ್ಬೋದು, ಶೇಖರಣೆ ಮಾಡಿದಂತ ಹಾಲನ್ನ ಒಕ್ಕೂಟಕ್ಕೆ ಸರಬರಾಜು ಮಾಡೋದ್ರ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಒಂದು ಪಶುಆಹಾರದ ಬಗ್ಗೆ ಇರ್ಬೋದು, ಪಶು ಚಿಕಿತ್ಸೆಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ನಿಮ್ಮ ದೈನಂದಿನ ಕಾರ್ಯಕ್ರಮಗಳು ಏನೇನು ನಡೀತಾ ಇದೆ ಅವೆಲ್ಲವನ್ನೂ ಸಹ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರ ಮತ್ತು ಸೂಚನೆ ಕೊಡ್ತಕ್ಕಂಥ ಅಧಿಕಾರ ಅಧ್ಯಕ್ಷರಿಗೆ ದತ್ತವಾಗಿದೆ. ಅದಕ್ಕೋಸ್ಕರನೇ ಅಧ್ಯಕ್ಷರಾಗಿರ್ತಕ್ಕಂಥವರು ದಿನಕ್ಕೊಮ್ಮೆ ಆದರೂ ಕನಿಷ್ಠ ಒಂದು ಅರ್ಧ ಗಂಟೆ 1 ಗಂಟೆ ಆದರೂ ಸಂಘಕ್ಕೆ ಭೇಟಿ ಕೊಟ್ಟು ಸಂಘದ ಆಗುವವುಗಳ ಬಗ್ಗೆ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಅಧಿಕಾರ, ಒಂದು ಜವಾಬ್ದಾರಿ ಅಧ್ಯಕ್ಷರಾಗಿರ್ತದೆ. ಯಾಕೆಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥವರು ಸಂಘದ ಮುಖ್ಯಸ್ಥರು, ಈಸ್ ದಿ ಹೆಡ್ ಆಫ್ ದಿ ಸೊಸೈಟಿಯ ಮುಖ್ಯಸ್ಥರಾಗಿರ್ತಾರೆ. ಆ ಮುಖ್ಯಸ್ಥರ ಜವಾಬ್ದಾರಿ ಬಹಳ ಇರ್ತದೆ. ಆ ದೃಷ್ಟಿಯಿಂದಲೇ ಇವರು ಅಧಿಕಾರಿ ವರ್ಗ, ಇವರು ಅಧಿಕಾರಿ ವರ್ಗದವರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಆಡಳಿತ ಮಂಡಳಿಗೆ. ಗೊತ್ತಾಯ್ತು? ಅದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಅಧ್ಯಕ್ಷರಿಗೆ. ಆ ದೃಷ್ಟಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥವರು ಸದಸ್ಯರಿಗೆ ಮತ್ತು ಸಂಘಕ್ಕೆ ಈ ಮಧ್ಯದಲ್ಲಿ
ಚೈನ್ ಒಂದು ತುದಿ ತರ ಅವರು ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸದಸ್ಯರ ಒಂದು ಸಮಸ್ಯೆಗಳೇನಿರ್ತದೆ, ಹಾಲು ಉತ್ಪಾದಕರ ಸಮಸ್ಯೆಗಳೇನಿರ್ತದೆ, ಅವುಗಳನ್ನ ಅವರು ಆಲಿಸಿ ಅವುಗಳಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಈ ಒಂದು ಸಿಬ್ಬಂದಿ ವರ್ಗದ ಮುಖಾಂತರ ಅಧ್ಯಕ್ಷರಿಗೆ ಅಧಿಕಾರ ದತ್ತವಾಗಿರ್ತದೆ. ಸೊ ಅದಕ್ಕೋಸ್ಕರನೇ ಈ ಲಿಂಕ್ ಬಿಟ್ವೀನ್ ದಿ ಮೆಂಬರ್ಸ್ ಅಂಡ್ ಸೊಸೈಟಿ, ಸಂಘಕ್ಕೂ ಮತ್ತು ಸದಸ್ಯರಿಗೂ ಲಿಂಕ್ ಅಂದ್ರೆ ಸರಪಣಿಯಾಗಿ ಅಥವಾ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಧಿಕಾರ, ಒಂದು ಜವಾಬ್ದಾರಿ ಅಧ್ಯಕ್ಷರಾಗಿರ್ತದೆ. ಯಾಕೆಂದ್ರೆ ಸದಸ್ಯರು ನೇರವಾಗಿ ಮುಖ್ಯ ಕಾರ್ಯನಿರ್ವಾಹಕರನ್ನ, ಕಾರ್ಯದರ್ಶಿಯನ್ನ ಅವರು ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ, ಇಲ್ಲ ಇದು ಬೋರ್ಡಲ್ಲಿ ಆಗ್ಬೇಕು ಅಥವಾ ಅಧ್ಯಕ್ಷರ ಒಂದು ಅನುಮತಿ ಮೇಲೆ ಆಗ್ಬೇಕು ಅಂತ ಅವ್ರು ಹೇಳಿದಾಗ ಅವ್ರ ಪರಿಹಾರ ಆಗುದಿಲ್ಲ ಸಮಸ್ಯೆಗಳು. ಸೊ ಆ ಒಂದು ದೃಷ್ಟಿಯಿಂದ ಸದಸ್ಯರ ಸಮಸ್ಯೆಗಳು ಏನೇ ಇದ್ರು ಅದನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥದ್ದು, ಅದಕ್ಕೆ ಪರಿಹಾರವನ್ನ ಕೊಡಿಸ್ತಕ್ಕಂಥದ್ದು, ಜವಾಬ್ದಾರಿ ತೆಗೆದುಕೊಂಡು ಪರಿಹಾರವನ್ನ ಕೊಡಿಸ್ತಕ್ಕಂಥದ್ದು ಅಧ್ಯಕ್ಷರ ಒಂದು ಅಧಿಕಾರ ಜವಾಬ್ದಾರಿಯಾಗಿದೆ. ಸೊ ಹಾಗಾಗಿ ಈ ಒಂದು ಸಂಘದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಂಘದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕಾಗಿದೆ. ಅದರ ಜೊತೆಗೆ ಈ ಒಂದು ಆಡಳಿತ ಮಂಡಳಿಯ ಮುಖಂಡತ್ವವನ್ನು ವಹಿಸಿಕೊಡ್ತಕ್ಕಂಥವರು ಅಧ್ಯಕ್ಷರು. ಯಾಕಂದ್ರೆ ಎಲ್ಲ ನಿರ್ದೇಶಕರನ್ನು ನಾವು ಕೇಳಿ ಸಂಘದ ಒಂದು ದೈನಂದಿನ ಕಾರ್ಯಕ್ರಮಗಳನ್ನು ನಡೆಸಕ್ಕಾಗುವುದಿಲ್ಲ. ಸೊ ಅದಕ್ಕೋಸ್ಕರನೇ ಅವರು ಆಡಳಿತ ಮಂಡಳಿಯ ಮುಖ್ಯಸ್ಥರು, ಈಸ್ ದ ಲೀಡರ್ ಆಫ್ ದಿ ಟೀಮ್. ಆ ಒಂದು ಆಡಳಿತ ಮಂಡಳಿಯ ಒಂದು ತಂಡ ಇದ್ದಾರೆ, ಒಂದು ಟೀಮ್ ಇದ್ದಾರೆ. ಆ ಟೀಮಿನ ಮುಖಂಡ ಯಾರಪ್ಪ ಅಂತಂದ್ರೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅದರ ಒಂದು ಲೀಡರ್ಶಿಪ್ ಅನ್ನ ಯಾರು ವಹಿಸಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಆಫ್ ದಿ ಸೊಸೈಟಿ, ಆ ಒಂದು ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಅಥವಾ ಚೇರ್ಮನ್ ಅಂತ ಕರೀತೀವಿ, ಚೇರ್ಮನ್ ಆಗಿರ್ತಕ್ಕಂಥವ್ರು ವಹಿಸಿಕೊಳ್ಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಸಂಘದ ಮುಖಂಡತ್ವವನ್ನು ಅಧ್ಯಕ್ಷರು ವಹಿಸಿಕೊಂಡು ಸಂಘದ ಆಗ್ತಕ್ಕಂಥ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಅಧಿಕಾರ